ವರ್ಷದ ಮಳೆಗಾಲ ಮುಗಿಯುವ ಅಂದಾಜಿಯೇ ಇಲ್ಲ. ಜೈ ಶ್ರೀರಾಮ್ ಫ್ರೆಂಡ್ಸ್, ನಾನು ಭಾವನಾ. ಎಲ್ಲಾ ಹಬ್ಬಗಳಾಯ್ತು, ಕೊನೆಗೆ ದೀಪಾವಳಿ ಬಂತು, ಇನ್ನು ಕೂಡ ಮಳೆ ನಿಲ್ಲುವುದಿಲ್ಲ. ಈ ಮಳೆಗೆ ಏನಾದರೂ ತಿನ್ಬೇಕಲ್ಲ ಊರಿಗೆ ಹೋದಾಗ, ಇಲ್ಲಾಂದ್ರೆ ಬೋರ್ ಆಗ್ತದೆ, ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅಮ್ಮನಿಗೆ ಎಂತಾದ್ರೂ ಮಾಡಿಕೊಡು ಅಂತ ಹೇಳಿದೆ. ಬಿಸಿ ಬಿಸಿ ಗೋಡಂಬಿ ಸುಟ್ಟಾಕಿ ಕೊಡ್ತೇನೆ ಅಂತ ಹೇಳಿದರು. ನನಗೆ ತುಂಬ ಖುಷಿ ಆಯ್ತು. ನನ್ನ ಅಜ್ಜ ಮಾಡಿ ಕೊಡ್ತಿದ್ರು. ನನ್ನ ಅಜ್ಜನಿಗೆ ಸಣ್ಣ ಪುಳಿ ಆಯಿತಾ, ನನ್ನ ಹತ್ರ ತುಂಬ ಕೊಂಡಾಟ. ನನಗೆ ಯಾವಾಗಲೂ ಹೀಗೆ ಬೀಜ ಸುಟ್ಟಾಕಿ ಕೊಡ್ತಿದ್ರು. ಅದನ್ನು ಅಜ್ಜ ಅಮ್ಮನಿಗೆ ಕಲಿಸಿದ್ದಾರೆ. ಈಗ ಅಮ್ಮ ಫುಲ್ ಎಕ್ಸ್ಪರ್ಟ್. ಈ ಗೇರು ಬೀಜ ಒಣಗಿಸಿಡ್ತಾರೆ ಬೇಸಿಗೆಯಲ್ಲಿ. ಅದನ್ನು ಈ ಥರ ಮಡ್ಲೆಲ್ಲ ಹಾಕಿ ಬಸೋ ಅಂತ ಬೆಂಕಿ ಕೊಡಬೇಕು. ಅದೊಂಥರ ಹೊಟ್ಟಿ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನನ್ನ ಮದುವೆ ಕೂಡ ಮಳೆ ಬಂದಿದೆ ಆಯಿತಾ. ನನಗೆ ಯಾಕೆಂದರೆ ನಾನು ಕಾಯಿ ತಿನ್ನಲಿಲ್ಲ. ನಮ್ಮಲ್ಲೆಲ್ಲ ಹೇಳೋದು ಕಾಯಿ ತಿಂದರೆ ಮಳೆ ಬರ್ತದೆ ಅಂತ ಮದುವೆಗೆ. ನಾನು ಕಾಯಿ ತಿನ್ನಲಿಲ್ಲ. ಆದರೂ ಈ ಮಳೆ ನಿಲ್ಲುವುದೇ ಇಲ್ಲ. ಅದೆಂತಂತ ಗೊತ್ತಿಲ್ಲ. ಅದೆಲ್ಲ ಬಿಡಿ, ಈಗ ನಾವು ತಿನ್ನುವ. ಎಲ್ಲ ಫ್ರೈ ಆದಮೇಲೆ ಹೀಗೆ ಬೂದಿ ಬಿಕ್ಕಬೇಕು. ಬೂದಿ ಬಿಕ್ಕಿದಾಗ ಬೆಂಕಿ ಆರಿ ಹೋಗ್ತದೆ. ಒಂದು ಸ್ವಲ್ಪ ಹೊತ್ತು ಕಳೆದಾಗ ಅದನ್ನು ಗುದ್ದಬೇಕು ಗೆರಟೆಯಲ್ಲಿ. ಆಗ ಒಂದು ಚಂದದ ಬಿಳಿ ಬೊಂಡು ಹೊರಗಡೆ ಬರ್ತದೆ ಆಯಿತಾ. ನೀವು ಯಾವುದೇ ಬ್ರ್ಯಾಂಡ್ ತಗೊಳ್ಳಿ ಗೇರು ಬೀಜ, ಈ ಟೇಸ್ಟ್ ಎಲ್ಲಿ ಸಹ ಇಲ್ಲ. ಇದು ತುಂಬ ಟೈಮ್ ಉಳಿಯುವುದಿಲ್ಲ ಕೂಡ. ಆವಾಗ ಫ್ರೆಶ್ ತಿಂತಾ ಇರಬೇಕು. ನಾವು ಇದನ್ನು ಚೌತಿಗೆ ಪ್ರಸಾದಕ್ಕೆ ಹಾಕ್ತೇವೆ. ಎಂಥ ಪರಿಮಳ ಗೊತ್ತಾ, ಒಂಥರ ಎಡಿಕ್ಷನ್, ತಿಂತಾನೇ ಇರಬೇಕು ಅಂತ ಅನ್ನಿಸ್ತದೆ. ಈ ಕೈಯೆಲ್ಲ ಕಪ್ಪಾಗ್ತದೆ ಅಂತ ನೀವು ಹೇಳ್ಬೋದು ಅದನ್ನು ತೆಗಿಬೇಕಾದ್ರೆ. ಹೌದು, ಕಪ್ಪಾಗ್ತದೆ, ಸ್ವಲ್ಪ ತುರಿಸೋದೆಲ್ಲ ಆಗ್ತದೆ. ಅದಕ್ಕೂ ನಮ್ಮ ಹತ್ರ ಮದ್ದಿದೆ. ಅದಕ್ಕೆ ನಾವು ತೆಂಗಿನ ಎಣ್ಣೆ ಹಚ್ಚಿ ಸರಿ ಕ್ಲೀನ್ ಮಾಡಬೇಕು. ಪೂರ್ತಿ ವಿಡಿಯೋ ನೋಡಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿ, ಅಲ್ಲಿದೆ. ಥ್ಯಾಂಕ್ ಯು, ಲವ್ ಯು, ಬಾಯ್ ಬಾಯ್.